ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 7 ಕೇಳುವ ಮುನ್ನ ಇಲ್ಲಿಯವರೆಗೆ. ಕಿರಣ ಮೊದಲು ಒಪ್ಪಿದ್ದ ವರನನ್ನು ನಿರಾಕರಿಸಿದಾಗ ಅವಳ ತಂದೆ ತಾಯಿಯರು ಅವಳ ನಿರ್ಧಾರವನ್ನು ಪ್ರಶ್ನೆ ಮಾಡದೆ ಒಪ್ಪಿಕೊಂಡಿದ್ದರು. ವಿಠಲಕೃಷ್ಣನನ್ನು ಕಿರಣಳಿಗೆ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಸುಂದರೇಶ್ ದಂಪತಿಯರು ಇದ್ದರೂ ಸುಲೋಚನರ ನಡವಳಿಕೆಯಿಂದ ಮುಂದಿನ ಅಭಿಪ್ರಾಯ ಕೇಳದಂತೆ ಮಾಡಿತ್ತು. ಆಗ ಕಿರಣಳಿಗೆ ಬೇರೆಯವರನೊಡನೆ ನಿಶ್ಚಿತಾರ್ಥವಾಗಿತ್ತು. ಅರುಣ ವಿಠಲನಿಗೆ ಹೆಣ್ಣು ನೋಡಲು ಸುಲೋಚನಾ ಶ್ರೀನಾಥ್ರನ್ನು ಹೆಣ್ಣಿನ ಮನೆಯವರೆಗೆ ಕಾರಿನ ಡ್ರೈವರ್ ಆಗಿ ಕರೆದೊಯ್ಯುತ್ತಾಳೆ. ಪ್ರತಿಯೊಬ್ಬರೂ ನಮಗೆ ಋಣವಿದ್ದಷ್ಟೇ, ಹೆಣ್ಣು ಹೊನ್ನು ಮಣ್ಣು ಎಲ್ಲ ಅಂತ ಏನೇ ವೇದಾಂತದಿಂದ ಸಮಾಧಾನ ಮಾಡಿಕೊಂಡ್ರೂ ಈ ವಾಸ್ತವ ಜಗತ್ತಿನಲ್ಲಿ ತಮಗೆ ಬೇಕಾದುದರ ಬಗೆಗೆ ಪ್ರಾಮಾಣಿಕ ಪ್ರಯತ್ನ, ಶ್ರದ್ಧೆ, ಸಹನೆ, ಸಂಯಮ ಮತ್ತು ಛಲದಿಂದ ಮಾಡಿದ್ರಷ್ಟೇ ಫಲ ಸಿಗತ್ತೆ. ಹಾಗೆ ಎಲ್ಲ ಪ್ರಯತ್ನಗಳ ನಂತರವೂ ಯಶಸ್ಸು ಸಿಗದೇ ಇದ್ದರೆ ನೋವಾದರೂ ಪ್ರಯತ್ನ ನಮ್ಮದು, ಫಲ ದೈವದ್ದು ಅಂತ ಮನಸ್ಸನ್ನು ಸಾಂತ್ವನ ಮಾಡ್ಕೋಬಹುದು. ಈ ಎಲ್ಲವೂ ಒಂದೊಂದು ಅನುಭವಗಳಿಂದಲೂ ನನಗೆ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಆದರೆ ಇವತ್ತು ಈಗ ನಾವು ನೋಡೋಕ್ಕೆ ಹೊರಟಿರೋ ಹೆಣ್ಣಿನ ಬಗೆಗೆ ಹೆಚ್ಚು ನನಗೆ ವಿಚಾರಗಳೇನೂ ತಿಳಿದಿರಲಿಲ್ಲ. ಹುಡುಗಿ ತಂದೆ ಮುಖತಃ ಮಾತಾಡೋಣ ಬನ್ನಿ, ನಮ್ಮ ಎಲ್ಲ ವಿಚಾರಗಳು ಆಗಲೇ ಇಲ್ಲೇ ಸ್ಪಷ್ಟಪಡಿಸ್ತೀವಿ ಅಂದಿದ್ರು. ಅರುಣ ಅವಳಕ್ಕನ ಸಹೋದ್ಯೋಗಿಗಳು, ಆ ಸಹೋದ್ಯೋಗಿಗಳ ತಂಗಿಯರು, ಹೀಗೆ ಕೆಲವು ಹೆಣ್ಣುಗಳನ್ನು ನೋಡಲು ಸುಲೋಚನಾಗೆ ವಿಳಾಸ ಕೊಟ್ಟಿದ್ಲು. ಈ ವಧು ಅನ್ವೇಷಣೆಯ ದಾರಿಯಲ್ಲಿ ಗುರಿ ಸೇರಕ್ಕೆ ಇನ್ನೂ ನಾವು ಎಲ್ಲಿದ್ದೀವೋ ಅಂದ್ಕೋತಾ ಇರುವಾಗಲೇ ಕಾರ್ ಬ್ರೇಕ್ನಿಂದ ನನ್ನ ಯೋಚನೆಗಳಿಂದ ಹೊರಬಂದಿದ್ದೆ. ಅಂಕಲ್, ಅಲ್ಲಿ ಕಾಣ್ತಾ ಇರೋ ಮನೆಯೇ ನೀವು ಹೋಗಬೇಕಾಗಿರೋದು. ನೀವು ಹೋಗಿ, ನೀವು ಬರೋವರೆಗೂ ನಾನಿಲ್ಲೇ ಬಸ್ ಸ್ಟಾಪ್ನಲ್ಲೇ ಕಾಯ್ತಿರ್ತೀನಿ ಅಂದ್ಲು ಅರುಣ. ಎಲ್ಲಿಯೂ ಸ್ವಂತ ವಿಷಯಕ್ಕೆ ತಲೆ ತೋರಿಸದ ಅವಳ ನಡೆಯನ್ನು ನಾನು ಮೆಚ್ಚಿಕೊಳ್ಳದೆ ಬೇರೆ ದಾರಿನೇ ಇರಲಿಲ್ಲ. ಅಲ್ಲಿಂದ ಮುಂದಕ್ಕೆ ಕಾರನ್ನು ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ. ನನಗೆ ಹುಡುಗಿಯ ಮನೆ ನೋಡಿಯೇ ಒಳಗೆ ಕಾಲಿಡೋಕ್ಕೆ ಹಿಂಜರಿಕೆ ಆಯಿತು. ಮೊದಲಿನ ಒಂದು ಅನುಭವವನ್ನೇ ಇನ್ನೂ ಮರೆತು ಸಹಜವಾಗಿರಲು ಸಾಧ್ಯ ಆಗಿರಲಿಲ್ಲ. ಅತಿ ದೊಡ್ಡ ಭವ್ಯ ಬಂಗಲೆ, ಕಾರುಗಳು, ವ್ಯಾನ್ಗಳು. ನಾವಿಬ್ಬರೇ ಬಂದಿದ್ದರೆ ಸ್ಕೂಟ್ರಲ್ಲಿ ಬರ್ತಾ ಇದ್ವಿ. ಈ ಮನೆಗೆ ಕಾರಲ್ಲಿ ಬರುವಂತೆ ಮಾಡಿದ್ದು ಅರುಣಳ ಜಾಣ್ಮೆ ಅಂತ ಗೊತ್ತಾಯಿತು. ಗೇಟಿನ ಸೆಕ್ಯೂರಿಟಿಗೆ ಹೆಸರು ತಿಳಿಸಿದ ಕೂಡಲೇ ಗೇಟ್ ತೆಗೆದು ಕಾರ್ ನಿಲ್ಲಿಸಬೇಕಾದ ಸ್ಥಳ ತೋರಿಸಿದ್ದ. ಯಾರೋ ಬಂದು ನಮ್ಮನ್ನು ಒಳಗೆ ಕರ್ಕೊಂಡು ಹೋದರು. ಒಳಗೆ ಆವರಣ ನೋಡಿದ್ರೆ ಕೋಟ್ಯಾಧೀಶರು ಅಂತ ತಿಳಿತಾ ಇತ್ತು. ಅಲ್ಲಿ ಅದೆಲ್ಲ ನೋಡಿದ ತಕ್ಷಣ ಹಿಂದಿರುಗೋಣ, ಇಂಥ ಮನೆ ಹೆಣ್ಣು ತೆಗೆದುಕೊಂಡು ನಾವು ನಿಭಾಯಿಸೋದು ಆಗಲ್ಲ ಅಂತ ಅಂದ್ಕೊಂಡ್ರೂ ಒಳಗಡೆ ಅಡಿ ಇಟ್ಟಾಗಿತ್ತು. ಸ್ವಲ್ಪ ಸಮಯದ ನಂತರ ಹುಡುಗಿಯ ತಂದೆ ತಾಯಿ ಬಂದರು. ಶ್ರೀಮಂತಿಕೆಯ ಖಳೆ, ದಡೂತಿ ದೇಹ, ಮಾತಿನಲ್ಲಿ ಗತ್ತು. ಆದರೂ ನಮ್ರತೆಯನ್ನು ಪ್ರದರ್ಶಿಸಿ ಇಬ್ಬರು ನಮಸ್ಕರಿಸಿದರು. ಹೆಚ್ಚು ಮಾತಾಡದೆ ಇವಳು ನಮ್ಮ ಮಗಳು ಅಂತ ಹುಡುಗಿಯನ್ನು ತೋರಿಸಿದ್ರು. ಐಶ್ವರ್ಯದಲ್ಲಿ ಮುಳುಗಿ ಎದ್ದಂತಿದ್ದ ಸೌಂದರ್ಯ, ಸುಂದರ ನಿಲುವು, ವಿನಯವಾಗಿ ಕೆಲವು ಮಾತುಗಳನ್ನಾಡಿ ಹುಡುಗಿ ಒಳಸರಿದಿದ್ಲು. ಹುಡುಗಿಯ ತಂದೆ ಸಾವಕಾಶವಾಗಿ ಮಾತಾಡಿ ಹುಡುಗನ ಪೂರ್ಣ ವಿವರಣೆ ನಮ್ಮಿಂದ ಸಂಗ್ರಹಿಸಿದರು. ತಿಂಗಳಿಗೆ ಸಂಬಳ 50,000ದಿಂದ 60,000 ಕೈಗೆ ಬರುತ್ತೆ ಅಲ್ವಾ ಅಂತ 2 ಸರ್ತಿ ಅವರೇ ಕೇಳಿದ್ರು. ತಮ್ಮ ವ್ಯವಹಾರದ ಕಿರು ಪರಿಚಯದಲ್ಲಿ 5ರಿಂದ 10 ಲಕ್ಷ ಒಂದು ದಿನದ ವಹಿವಾಟನ್ನು ವಿವರಿಸಿದ್ರು. ಅಳೀನಾಗಿ ನಮಗೆ ಬರೋನು ನಮ್ಮ ವಹಿವಾಟನ್ನು ನೋಡ್ಕೋಬೇಕು, ನಮಗನುಕೂಲಕರವಾಗಿ ಸಹಕರಿಸಬೇಕಾಗತ್ತೆ.
ಯಾವುದಕ್ಕೂ ಹುಡುಗನ ಕರ್ತನ್ನಿ, ಮಾತಾಡೋಣ ಅಂತ ಎದ್ದು ಕೈ ಮುಗಿದಿದ್ರು. ನಾವಿಬ್ಬರೂ ಹೊರಬಂದಾಗ ಏನು ಅಂದ್ಕೋಬೇಕೋ ತಿಳಿದಾಯಿತು. ಹುಡುಗನನ್ನು ಕರ್ತರೋದಿರಲಿ, ಹುಡುಗಿಯ ಮನೆ ನೋಡಿದೊಡನೆಯೇ ಇವಳು ನಮ್ಮ ಮನೆ ಸೊಸೆ ಆಗಲಾರಳು ಅಂತ ನಿರ್ಧರಿಸಿದ್ವಿ. ಇನ್ನು ಅವರ ವಹಿವಾಟು ವ್ಯವಹಾರದಲ್ಲಿ ಅವರಿಗೆ ವಿಠಲನನ್ನು ಸಹಕರಿಸು ಅಂತ ಹೇಳೋ ಮಾತೇ ಬರಲ್ಲ ಅಂತ ನಿರ್ಧರಿಸಿಯೇ ಕಾರು ಹತ್ತಿದ್ವಿ. ಕಾರನ್ನು ಫುಟ್ಪಾತ್ ಆ ಕಡೆ ಇದ್ದ ಬಸ್ ಸ್ಟಾಪ್ನ ಮುಂದೆ ನಿಲ್ಲಿಸಿ ಎಲ್ಲೋ ನೋಡ್ತಾ ಕುಳಿತಿದ್ದ ಅರುಣಳನ್ನು ಕರೆಯೋಕ್ಕೆ ಅಂತ ಸುಲೋಚನಾರವರು ಇಳಿದು ಹೋದರು. ಅದೇ ಹಾದಿಯಲ್ಲಿ ತನ್ನ ಸ್ನೇಹಿತನೊಂದಿಗೆ ಬೈಕ್ನಲ್ಲಿ ಹೋಗ್ತಾ ಇದ್ದ ವಿಠಲ ಅಪ್ಪನ ಕಾರ್ ನೋಡಿ ಕಾರ್ ಬಳಿ ಬಂದಿದ್ದ. ಅಪ್ಪ, ನೀನು ಇಲ್ಲೇನೋ ಅಂತ ಕೇಳ್ದ. ಇಲ್ಲಿಗೆ ಬರೋದು ನನಗೆ ತಿಳಿಸ್ಲೇ ಇಲ್ಲ, ಏನು ಸಮಾಚಾರ ಅಂತ ಮತ್ತೊಂದು ಪ್ರಶ್ನೆ ಕೇಳಿದ್ದ. ಹೀಗೆ ಕೆಲಸದ ಮೇಲೆ ನಾನು ನಿಮ್ಮಮ್ಮ ಬಂದಿದ್ದು, ಈಗ ವಾಪಸ್ ಹೋಗ್ತಾ ಇದ್ದೀವಿ ಅಂದರು ಶ್ರೀನಾಥ್. ಅದು ಸರಿಯಪ್ಪ, ನಿಂಗೆ ಕತ್ಲಾದರೆ ಡ್ರೈವ್ ಮಾಡೋದು ಕಷ್ಟ, ಕಾರಿಗೆ ತಂದಿದ್ದು ಅಂತ ಗದರೋ ದನಿಯಲ್ಲೇ ಕೇಳ್ದ ಮಗ. ನೀವು ಇಳೀರಿ, ನಾನು ಡ್ರೈವ್ ಮಾಡ್ತೀನಿ, ನನ್ನ ಬೈಕ್ನ ನನ್ನ ಫ್ರೆಂಡು ತರ್ತಾನೆ ಅಂತ ಅವರನ್ನು ಇಳಿಸಿ ತಾನು ಸ್ಟೀರಿಂಗ್ ವೀಲ್ ಹಿಡಿದ. ಎದುರಲ್ಲಿ ಅಮ್ಮ ಅರುಣ ಬರ್ತಾ ಇರೋದು ಕಂಡಿತ್ತು. ತಕ್ಷಣ ವಿಠಲನಿಗೆ ಅಮ್ಮನಿಗೆ ಇವಳೆಲ್ಲಿ ಸಿಕ್ಕಿದ್ಲು ಅಂತ ಅವಳನ್ನು ಕಂಡ ತಕ್ಷಣ ಇವನ ಮನಸ್ಸು ತಳಮಳಗೊಂಡಿತ್ತು. ಅವಳು ಕಾಣದೇ ಇದ್ದರೆ ಕಾಣಲಿ ಅಂತ ಹಂಬಲಿಸ್ತಾ ಇದ್ದ ವಿಠಲನಿಗೆ ಅವಳಿಂದ ಆದಷ್ಟು ದೂರ ಇರಬೇಕು ಅಂತ ನಿರ್ಧರಿಸ್ಕೊಳ್ಳುವಂತೆ ಮಾಡಿತ್ತು. ಕಾರ್ ಸ್ಟಾರ್ಟ್ ಮಾಡಿ, ಅಪ್ಪ ನೀವಿಬ್ಬರು ಹಿಂದೆ ಕೂತ್ಕೊಳ್ಳಿ ಅಂದ. ಆ ಹೊತ್ತಿನಲ್ಲಿ ವಿಠಲನನ್ನು ಕಾರಲ್ಲಿ ಕಂಡ ಅರುಣ ನಿಂತಲ್ಲೇ ನಿಂತಳು. ಆ ಹುಡುಗಿ ನಮ್ಮೊಂದಿಗೆ ಬಂದಿದ್ದಾಳೆ, ಅವಳು ನಮ್ಮೊಂದಿಗೆ ಬರ್ತಾಳೆ ಅಂತ ಶ್ರೀನಾಥರ ಮಾತಿಗೆ ಅವಳ ಮೇಲಿನ ಪ್ರೀತಿಯ ಇನ್ನೊಂದು ಮುಖ ದ್ವೇಷ, ಅದು ಅವನ ಮನದಲ್ಲಿ ಮೇಲೆದ್ದಿತ್ತು. ವಿಠಲ ಸಿಡುಕುವನಂತೆ ಯಾಕೆ ಅಂದ ಖಾರವಾಗಿ. ತಕ್ಷಣವೇ ಅರುಣ, ಆಂಟಿ ನಂಗಿಲ್ಲಿ ಬಸ್ ಸಿಗತ್ತೆ, ನಂಗೆ ಬೇರೆ ಸ್ವಲ್ಪ ಕೆಲಸ ಇದೆ, ನೀವು ಹೊರಡಿ ಅಂತ ಅವರ ಉತ್ತರಕ್ಕೂ ಕಾಯದೆ ರಸ್ತೆಯನ್ನು ಓಡಿ ದಾಟಿ ಯಾವ ಬಸ್ಸು ಅಂತ ಕೂಡ ನೋಡದೆ ಆಗಲೇ ಹೊರಡಕ್ಕೆ ಸಿದ್ಧವಾಗಿ ನಿಂತಿದ್ದ ಬಸ್ಸನ್ನು ಹತ್ತಿದಳು. ಅವಳಿಗೆ ಸ್ಥಳ ಬಿಟ್ಟ ಕಂಡಕ್ಟರ್ ಬಾಗಿಲಿಗೆ ಅಡ್ಡ ನಿಂತ. ಬಸ್ಸು ಮುಂದೆ ಚಲಿಸಿತ್ತು. ಆ ದೃಶ್ಯ ವಿಠಲನ ಮನದಲ್ಲಿ ಅಸೂಯೆಯ ಅಲೆಯನ್ನು ಎಬ್ಬಿಸಿತ್ತು. ಆ ಕಂಡಕ್ಟರ್ ಅದೃಷ್ಟ ತನಗಿಲ್ಲ ಅಂತನೋ, ತನ್ನನ್ನು ನೋಡಿಯೇ ಹಿಂದೆ ಮುಂದೆ ಯೋಚಿಸದೆ ಅರುಣ ಬಸ್ಸನ್ನೇರಿ ಹೋದುದಕ್ಕೋ ಅಂತೂ ಮನದಲ್ಲಿ ಅಸಮಾಧಾನ ಮನೆ ಮಾಡಿತ್ತು. ಮನೆಯವರೆಗೂ ಮೂವರು ಮೌನವಾಗಿದ್ದರು. ಒಬ್ಬೊಬ್ಬರ ಮನದಲ್ಲಿ ಒಂದೊಂದು ಮಥನ ನಡೀತಾ ಇತ್ತು. ತಮ್ಮೊಟ್ಟಿಗೆ ಬಂದವಳನ್ನು ಹಿಂದಕ್ಕೆ ಕರೆತರಲಾರದೆ ಇದ್ದುದಕ್ಕೆ ಇವರಿಬ್ಬರಿಗೆ ಬೇಸರವಾದರೆ ಎಲ್ಲರೊಂದಿಗೆ ಸಹಜವಾಗಿರುವ ಅರುಣ ನನ್ನನ್ನು ನೋಡಿದ ತಕ್ಷಣ ನಿರ್ಲಕ್ಷಿಸ್ತಾಳೆ ಅಂತ ವಿಠಲನ ಮನದಲ್ಲಿ ಕೋಪವನ್ನು ಉಂಟು ಮಾಡಿದ್ಲು. ಸುಲೋಚನಾ ಮನೆಗೆ ಬಂದ ಮೇಲೂ ಅರುಣ ಮನೆಗೆ ಬಂದ್ಲಾ ಅಂತ ನೋಡ್ತಲೇ ಇದ್ದರು. ಅವಳು ಹಿಂದಿನ ಬಾಗಿಲಿಗೆ ಬಂದು ಕೈ ಬೀಸಿದಾಗಲೇ ನೆಮ್ಮದಿಯಾಗಿದ್ದು ಅವರಿಗೆ. ಶ್ರೀನಾಥ್ ಮಗ ವಿಠಲನ ಬಳಿ ತಾವು ನೋಡಲು ಹೋಗಿದ್ದ ಹೆಣ್ಣಿನ ವಿವರಗಳನ್ನು ತಿಳಿಸ್ತಾ ಅವರ ವ್ಯವಹಾರಗಳು ವಹಿವಾಟು ನೋಡಿಕೊಳ್ಳೋ ಹುಡುಗ ಆಗಬೇಕು ಅಂದ್ರಪ್ಪ, ನೋಡೋಣ ಅಂದರೆ ಹೋಗೋಣ ಅಂದಿದ್ರು. ಸೊಸೇನ ನೀವು ಮನೆ ತುಂಬಿಸ್ಕೋಬೇಕು, ಅಳಿಯ ನಮ್ಮ ಮನೆ ತುಂಬಲಿ ಅಂತ ಅವರು ಅಂದ್ಕೊಂಡ್ರೆ ಮನೆ ಅಳಿಯನ್ನು ಅವರೇ ಹುಡುಕೋತಾರೆ ಬಿಡಿ, ನಮಗೆ ನಮ್ಮ ಜೀವನ ಶೈಲಿ ಸ್ವತಂತ್ರ ನಮ್ಮ ಜೀವಕ್ಕಿಂತ ಮುಖ್ಯವಾದದ್ದು ಅಂತ ಆ ಮಾತನ್ನು ಅಲ್ಲಿಗೆ ಮುಗಿಸಿದ್ದ. ಅರುಣಳನ್ನು ಅಲ್ಲಿಯೇ ಬಿಟ್ಟು ಬಂದದಕ್ಕೆ ಒಂದು ಮಾತನ್ನು ಆಡಿರಲಿಲ್ಲ. ಶ್ರೀನಾಥ್ ಮಾತ್ರ ಹೆಂಡತಿ ಸುಲೋಚನೆಗೆ ನೋಡು ಆ ಹುಡುಗಿ ಮನೆಗೆ ಬಂದ್ಲಾ ಅಂತ ಅಂದಿದ್ರು. ಈಗ ಬಂದ್ಲು ನೋಡಿದೆ ಅಂತ ಸುಲೋಚನಾ ಉತ್ತರಿಸಿದ್ದು ವಿಠಲ ಕೇಳಿಸ್ಕೊಂಡಿದ್ದ. ಈ ಘಟನೆಯ ನಂತರ ಅರುಣ ಶ್ರೀನಾಥರ ಮನದಲ್ಲಿ ಒಂದು ಮೃದು ಭಾವ ಮೂಡುವಂತೆ ಮಾಡಿದ್ಲು. ಅವರನ್ನು ನೋಡಿದ್ರೆ ಕಿರುನಗೆ ಬೀರುವಷ್ಟು ಸ್ನೇಹ ಬೆಳೆದಿತ್ತು. ಸಾಧ್ಯವಾದಾಗಲೆಲ್ಲ ಅರುಣಳೊಟ್ಟಿಗೆ ಶ್ರೀನಾಥರು ಕೂಡ ಸಹಜವಾಗಿ ಮಾತಾಡ್ತಾ ಇದ್ದರು. ಮನೆಯಲ್ಲಿ ಸದಾ ಇಂಥ ವಯಸ್ಸಿನವರು ಒಬ್ಬರು ಇದ್ದರೆ ಉತ್ಸಾಹ ಚಟುವಟಿಕೆ ಎಲ್ಲ ಇರುತ್ತೆ ಅನ್ನಿಸ್ತಿತ್ತು ಇಬ್ಬರಿಗೂ. ಈಗೀಗ ಮೈಕ್ರೋ ಫ್ಯಾಮಿಲಿಗಳಲ್ಲಿ ಇಬ್ಬರು ಅತಿ ಹೆಚ್ಚು ಅಂದರೆ 3 ಇರೋವಾಗ ಎಲ್ಲಿಂದ ತರೋದು ಈ ವಯಸ್ಸಿನವರನ್ನು, ಹೇಗೆ ಪಡೆಯೋದು ಇವರ ಸಹಾಯವನ್ನು? ಇದ್ದಷ್ಟು ದಿನ ಇರುವಷ್ಟು ಹೊತ್ತು ಇರಲಿ ಅಂತ ಅವಳನ್ನು ಇಬ್ಬರೂ ಪುಟ್ಟ ಗೆಳತಿಯನ್ನಾಗಿಸಿಕೊಂಡಿದ್ರು.
ಈಗೀಗ ಅರುಣ ಸುಲೋಚನಾ ಶ್ರೀನಾಥ್ರಿಗೆ ಡ್ರೈವರ್ ಆಗ್ತಾ ಇದ್ಲು. ಅಂದಿನ ಘಟನೆಯ ಮಾತೇ ಬರದಂತೆ ನಡ್ಕೋತಾ ಇದ್ಲು. ವಿಠಲನಿದ್ರೆ ಆ ಸಮಯದಲ್ಲಿ ಅಪ್ಪಿತಪ್ಪಿನೂ ಮನೆ ಕಡೆ ಸುಳಿತಾ ಇರಲಿಲ್ಲ. ಇಲ್ಲಿ ಕಿರಣಳ ಮದುವೆಯ ತಾರೀಕು ನಿರ್ಧಾರ ಆಗಿತ್ತು. ಅವರ ಮನೆಯಲ್ಲಿ ಮದುವೆಯ ಕೆಲಸಗಳು ಭರದಿಂದ ಸಾಗಿತ್ತು. ಅರುಣ ಮದುವೆಯ ಕೆಲಸಗಳಲ್ಲಿ ಬಹಳ ಬ್ಯುಸಿಯಾಗಿದ್ದರಿಂದ ಹೆಚ್ಚು ಸುಲೋಚನಾರವರಿಗೆ ಸಿಗ್ತಾ ಇರಲಿಲ್ಲ. ಅದೆಲ್ಲ ನೋಡಿದ ಸುಲೋಚನರಿಗೆ ತಮ್ಮ ಮಗನಿಗೂ ಹುಡುಗಿಯನ್ನು ಹುಡುಕಿ ಮದುವೆ ಮಾಡೇ ಬಿಡಬೇಕು ಅನ್ನೋ ಛಲ ಬಂದಿತ್ತು. ಸುಲೋಚನಾ ಮಗನಿಗೆ ಎಲ್ಲಾದರೂ ಹೋಗೋಣ, 2 ವಾರ ಆಯಿತು, ಇಬ್ಬರು ಅಪ್ಪ ಮಗ ಮನೆಗೆ ರಾತ್ರಿ ಬರ್ತೀರಾ, ನಂಗಂತೂ ಬೇಜಾರಾಗಿ ಹೋಗಿದೆ ಅಂದಾಗ ವಿಠಲ ಎಲ್ಲೇ ನಿನ್ನ ಫ್ರೆಂಡ ನಿನ್ನ ಕೈ ಬಿಟ್ರಾ ಅಂತ ಛೇಡಿಸಿದ್ದ. ಅವಳಿಗೆ ಅವಳ ಅಕ್ಕನ ಮದುವೆ, ಓಡಾಡ್ತಾ ಇದ್ದಾಳೆ, ಅವ್ರವ್ರ ಮನೇಲಿ ಏನೇನು ತೊಂದರೆನೋ, ನನ್ನ ಜೊತೆನೇ ಅವಳಿರೋಕ್ಕೆ ಅವಳು ನನಗ್ಯಾರು. ಅಮ್ಮನ ಮುಖ ಸಪ್ಪಗಾಗಿದ್ದು ನೋಡಿ ವಿಠಲ ಮಾತು ಬದಲಾಯಿಸ್ದ. ಅಮ್ಮ ಇವತ್ತು ಬೇಗ ಬರ್ತೀನಿ, ಯಾವುದಾದ್ರೂ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಯೇ ಹೊರಟ. ಹೊರಬಂದಾಗ ಅರುಣ ಅವಳ ಮನೆ ಮುಂದೆ ಕಂಡಿದ್ಲು. ಲಗೇಜ್ ವ್ಯಾನ್ನಿಂದ ಸಾಮಾನುಗಳನ್ನು ಇಳಿಸೋದು ಕಂಡಿತ್ತು ವಿಠಲನಿಗೆ. ಅವಳನ್ನು ನೋಡಿದೊಡನೆ ಮನದಲ್ಲಿ ಮೂಡೋ ಭಾವನೆಗಳನ್ನು ವಿಠಲ ಭಾಷೆಯಲ್ಲಿ ಹೇಳಲಾರದವನಾಗಿದ್ದ. ಆದರೆ ಆ ಭಾವ ಮನಕ್ಕೆ ಮುದ ನೀಡಿದ್ದಂತೂ ನಿಜ. ಅರುಣ ಬಹಳ ಬಳಲಿದಂತೆ ಕಂಡ್ಳು. ಆ ಬ್ಯಾಗಿ ಪ್ಯಾಂಟು, ತುಂಬು ತೋಳಿನ ಟಾಪು, ಅಂಕೆ ಇಲ್ಲದೆ ಹಾರಾಡ್ತಾ ಇದ್ದು ಕೂದಲು ಮುದ್ದಾಗಿ ಕಂಡಿದ್ಲು. ಅದು ಮನದ ಭಾವ ಮುದ ನೀಡಿದ್ದು. ಆ ಅವಳ ನಿಲುವು ಚುರುಕುತನವೇ ಎಲ್ಲರನ್ನ ಕಟ್ಟಿ ಹಾಕತ್ತೆ ಅನಿಸಿತ್ತು ಇವನಿಗೆ. ಆವತ್ತು ಕಾರು ವಿಠಲ ಡ್ರೈವ್ ಮಾಡೋಕ್ಕೆ ಕುಳಿತುಕೊಂಡ ತಕ್ಷಣ ಕಾರು ಹತ್ತದೆ ಓಡಿ ಹೋದಾಗಿನ ಕೋಪ ಈಗ ಯಾಕೋ ಅವನ ಮನಸ್ಸಿನಲ್ಲಿ ಬರಲಿಲ್ಲ. ಇನ್ನು ಮುಂದೆ ಅವಳನ್ನು ಕಂಡಾಗ ಕೋಪಿಸ್ಕೊಳ್ಳದೆ ಸಹಜವಾಗಿರಬೇಕು ಅಂದ್ಕೊಂಡ ಮನಸ್ಸಿನಲ್ಲೇ. ಎಟುಕದ ಹಣ್ಣು ಹೆಣ್ಣು, ನಾನು ಯಾಕೆ ನಿರಾಸೆ ಪಡಬೇಕು ಅಂತ ಅವನೇ ಸಮಾಧಾನ ಮಾಡಿಕೊಂಡ. ಬೇಗ ಹೋಗೋಣ ಅಂದ್ಕೊಂಡು ವಿಠಲ ಅರ್ಧ ದಿನ ರಜಾ ಹಾಕಿ ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಬಂದ. ಅವನನ್ನು ಕಂಡು ಅವನಮ್ಮ ಆಶ್ಚರ್ಯದಿಂದ ಕಣ್ಣರಳಿಸಿದ್ರು. ಅಮ್ಮ ಸ್ವಲ್ಪ ರೆಸ್ಟ್ ತಗೋತೀನಿ, 4:30 ಯಾವುದಾದ್ರೂ ಸಿನಿಮಾಗೆ ಹೋಗೋಣ, ಅಪ್ಪ ಬರೋಷ್ಟೊತ್ತಿಗೆ ಮನೆಯಲ್ಲಿರಬಹುದು ಅಂತ ಅಮ್ಮನ ಗಲಿಬಿಲಿಯನ್ನು ಆಶ್ಚರ್ಯವನ್ನು ನಿವಾರಿಸಿದ್ದ. ಸರಿ ಬಾ ಊಟ ಮಾಡು ಅಂತ ಸುಲೋಚನ ಒಳಗಡೆ ಹೊರಟು. ಒಳಗಿನ ಡ್ರಾಯಿಂಗ್ ರೂಮ್ನಲ್ಲಿ ಫ್ಯಾನ್ ತಿರುಗ್ತಾ ಇರೋದು ನೋಡಿ ಅತ್ತ ಹೋದ ವಿಠಲ. ಅಲ್ಲಿ ದೃಶ್ಯ ಕಂಡು ಕ್ಷಣ ತಡೆದು ನಿಂತ. ಸೋಫಾದ ಮೇಲೆ ಹಾಯಾಗಿ ಮಲಗಿ ಅರುಣ ನಿದ್ದೆ ಮಾಡ್ತಾ ಇದ್ಲು. ಅವಳನ್ನು ಹಾಗೆ ಎಷ್ಟು ಹೊತ್ತು ನೋಡ್ತಾ ಇದ್ನೋ. ಅವನಿಗೆ ಅವಳ ನಿಶ್ಚಿಂತ ಸುಖ ನಿದ್ದೆ ನೋಡಿ ಅಸೂಯೆಯಾಗಿದ್ದಂತೂ ನಿಜ. ಅವನನ್ನು ಸುಲೋಚನಾ ಹಿಂದಿನಿಂದ ಎಳೆದುಕೊಂಡೇ ಹೋದರು ಒಳಕ್ಕೆ. ಬಾಗಿಲು ಮುಚ್ಚಿಯೇ ಹೋದರು. ಊಟ ಮಾಡುವಾಗ ಸಣ್ಣ ಧ್ವನಿಯಲ್ಲಿ ಅವರೇ ಹೇಳಿದ್ರು, ತುಂಬ ಸುಸ್ತಾಗಿದ್ಲು, ಅವಳ ಮನೆಯಲ್ಲಿ ಅವಳನ್ನು ನೋಡ್ಕೊಳ್ಳೋಕ್ಕೆ ಯಾರಿಗೂ ಬಿಡುವಿಲ್ಲ, ಹೀಗೆ ಕೆಲಸ ಮಾಡಿದ್ರೆ ಆರೋಗ್ಯ ಕೆಡುತ್ತೆ ಅಂತ ನಾನೇ ಬಲವಂತ ಮಾಡಿ ಮಲ್ಕೋ ಅಂತ ಹೇಳಿದೆ. 3 ದಿನದಿಂದ ಒಂದೇ ಸಮನೆ ಓಡಾಡ್ತಾ ಇದ್ದಾಳೆ. 4 ಗಂಟೆಗೆ ಎಬ್ಬಿಸಿ ಅಂದಿದ್ದಾಳೆ. ಬೇಗ ಎಬ್ಬಿಸಿ ಕಳಿಸ್ಬಿಡ್ತೀನಿ, ನಮ್ಮ ಕಾರ್ಯಕ್ರಮಕ್ಕೆ ಏನೂ ತೊಂದರೆ ಆಗಲ್ಲ ಅಂದರು. ವಿಠಲ ಮಲಗಿರಲಿ ಬಿಡು, ನಾನೇನಂದೆ ಈಗ, ಅವ್ರ ಮನೆ ಇಲ್ಲೇ ಇರುವಾಗ ನಮ್ಮನೇಲಿ ಯಾಕೆ ಮಲ್ಕೊಂಡಿದ್ದಾಳೆ ಅಂತ ನೋಡಿದೆ ಅಂತ. ಸುಲೋಚನಾ ಅವಳಿಗೆ ನಿದ್ದೆ ಹುಚ್ಚು, ಮಲಗಿದ್ರೆ ಇನ್ನು ಎಚ್ಚರವಾಗಲ್ಲ ಅಂತ ಇಲ್ಲಿ ಮಲ್ಕೊಂಡಿದ್ದಾಳೆ, ನನ್ನನ್ನೇ ಎಬ್ಬಿಸಿ ಅಂತ ಹೇಳಿದ್ದಾಳೆ. 4:30ಕ್ಕೆ ಏನೋ ಮುಖ್ಯ ಕೆಲಸ ಇದೆ, ಅದು ನನ್ನ ನಿದ್ದೆಯಿಂದ ತಪ್ಪಬಾರ್ದು ಆಂಟಿ, ನನ್ನನ್ನು 4 ಗಂಟೆಗೆ ಎಬ್ಬಿಸಿ ಅಂತ ಹೇಳಿನೇ ಇಲ್ಲಿ ಮಲ್ಕೊಂಡಿದ್ದಾಳೆ. ಆವತ್ತು ಅವಳು ನಮ್ಮ ಕಾರಲ್ಲಿ ಬರದೇ ಇರೋ ಥರ ಮಾಡಿದೆ. ಅವತ್ತು ನನಗೆ ಬಹಳ ಬೇಜಾರಾಯಿತು. ಇವತ್ತು ಹಾಗೇನೂ ಆಗಬಾರ್ದು ಅಂತ ನಿನ್ನನ್ನು ಅಲ್ಲಿಂದ ಎಳ್ಕೊಂಬಂದಿದ್ದು. ನಿನಗೆ ಅವಳು ಇಷ್ಟ ಇಲ್ಲದೆ ಇದ್ದರೆ ಬೇಡ, ಅವಳು ಒಳ್ಳೆ ಗುಣ ನಡತೆ ನಂಗೆ ಮೆಚ್ಚುಗೆ, ಅವಳು ನನ್ನ ಅತಿಥಿ, ನೀನು ಅವಳನ್ನು ಏನು ಅಂದೇ ಇದ್ದರೆ ಅಷ್ಟೇ ಸಾಕು ಅಂದಿದ್ರು ಸುಲೋಚನಾ ಮಗನಿಗೆ. ಅಮ್ಮ ನನ್ನ ಮೇಲೆ ಬೇಸರ ಮಾಡಿಕೊಳ್ಳೋದು ಅತಿ ವಿರಳ. ಅಂಥವಳು ಅರುಣಳ ಪರವಹಿಸಿ ನನ್ನನ್ನು ದೂಷಿಸಿದಾಗ ಅರುಣಳ ಮೇಲೆ ನನಗೆ ಅಸೂಯೆ ಆಯಿತು. ಅಮ್ಮಂಗೆ ಹೇಳಿದೆ, ನಾನು ಯಾಕೇನಾದರೂ ಅನ್ನಲಿ, ನಾನೇನು ಅವಳು ವೈರಿನ, ನನ್ನನ್ನು ನೋಡಿದ ತಕ್ಷಣ ಓಡಿ ಮರೆ ಆಗ್ತಾಳೆ, ನಾನೇನು ಅವಳು ಕಣ್ಣಿಗೆ ವಿಲನ್ ಥರ ಕಾಣ್ತೀನ ಹೇಗೆ? ಅವತ್ತು ನಿಮ್ಮ ಜೊತೆ ಬಂದವಳು ಕಾರಲ್ಲೇ ಬರ್ಬೋದಿತ್ತು, ಅವಳು ನಿಮ್ಮೊಂದಿಗೆ ಬಂದಿದ್ದರಿಂದ ಹಕ್ಕಿತ್ತಲ್ವಾ? ನಾನು ಏನಾದರೂ ಹೇಳೋ ಮೊದಲೇ ಸಿಕ್ಕ ಬಸ್ ಹತ್ತಿ ಓಡುವಂಥದ್ದು ಏನಾಗಿತ್ತು?
ನೀವಿಬ್ಬರು ಅವಳ ಕಡೆಗೆ ಮಾತಾಡ್ತೀರಿ. ನಾನು ಏನೇ ಮಾಡಿದ್ರೂ ಅದು ನಿನ್ನ ಕಣ್ಣಿಗೆ ತಪ್ಪಾಗಿ ಕಾಣುತ್ತೆ. ನಾನಿನ್ನೂ ನಿಮ್ಮ ತಂಟೆಗೆ ಬರಲ್ಲ. ಹಾಗಾದರೂ ನಿನಗೆ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಬಂದರೆ ಸಾಕು. ನಾನು ನಿನ್ನ ಹಳೆಯ ಮಗ ವಿಠಲನೇ. ನೀನೇ ಈಗ ನಂಗೆ ಹೊಸ ಅಮ್ಮನ ಥರ ಕಾಣ್ತಿ ಅಂತ ನೊಂದ ಧ್ವನಿಯಲ್ಲಿ ನುಡಿದಿದ್ದ ವಿಠಲ. ಮಗನ ಬಾಡಿದ ಮುಖ ಕಂಡ ಸುಲೋಚನಾ, ಹೋಗಲಿ ಬಿಡು, ನಂಗೆ ಅದೆಲ್ಲ ಗೊತ್ತಾಗಲಿಲ್ಲ. ಇನ್ನು ಮುಂದೆ ಹಾಗಾಗದೇ ಇರೋ ಥರ ಅವಳಿಗೂ ತಿಳಿಸ್ತೀನಿ. ನಿನ್ನದು ತಪ್ಪು ಅಂತ ಹೇಳಿದ್ದಲ್ಲ. ನಿನಗಿಷ್ಟವಿಲ್ಲದವ್ರ ಜೊತೆ ನಾನು ಗೆಳೆತನ ಮಾಡಿದ್ದೇ ಈ ಎಲ್ಲ ಘಟನೆಗೆ ಕಾರಣ ಅನ್ನಿಸ್ತಾ ಇದೆ. ಯಾಕೋ ನಂಗೆ ಅವಳು ಬಹಳ ಮೆಚ್ಚುಗೆ ಆಗಿದ್ದಾಳೆ. ಅವಳ ಸ್ನೇಹ ಕಳೆದುಕೊಳ್ಳೋಕ್ಕೆ ನನಗೆ ಆಗ್ತಾನೇ ಇಲ್ಲ. ಯಾವಾಗಲೂ ನಿನಗಿಷ್ಟವಾಗದ್ದು ನನಗೂ ಇಷ್ಟ ಆಗ್ತಿರಲಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಅದು ಸ್ವಲ್ಪ ಭಿನ್ನವಾಗಿದೆ. ನೀನೇ ಸ್ವಲ್ಪ ಹೊಂದ್ಕೋ ಪ್ಲೀಸ್ ಅಂದರು. ಈಗ ಮಾತು ನಿಲ್ಲಿಸಿ ಊಟ ಮಾಡು. ನಾನೇನು ಅವಳನ್ನ ತಿಂದು ಹಾಕೋದಿಲ್ಲ. ಸಹಜವಾಗಿರುವಂತೆ ತಿಳಿಸು ಎಂದು ಅವನಮ್ಮನಿಗೆ ಹೇಳಿ ಕೈ ತೊಳೆಯಲು ಎದ್ದ ವಿಠಲ. ಒಂದು ಅರ್ಧ ಗಂಟೆ ಮಲಗೋಣ ಅಂದ್ಕೊಂಡು ಹಾಸಿಗೆ ಮೇಲೆ ಕಾಲು ಚಾಚಿದಾಗ ಅಮ್ಮ ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ ಯೋಚಿಸೋ ಅಂತಾಯಿತು ವಿಠಲನಿಗೆ. ಅವಳನ್ನು ಪ್ರಥಮ ಬಾರಿಗೆ ನೋಡಿದ್ದು ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಆ ಟ್ರಾಫಿಕ್ ಸಿಗ್ನಲ್ನಲ್ಲಿ ನನ್ನ ಬೈಕ್ನ ಕನ್ನಡಿಯಲ್ಲಿ ನಾನು ನನ್ನ ಮೀಸೆ ತೀಡ್ಕೋತಾ ಇದ್ದಾಗ ನನ್ನನ್ನು ಯಾರೋ ಗಮನಿಸ್ತಿದ್ದಾರೆ ಅನಿಸಿತ್ತು. ನನ್ನ ಮುಖದ ಸನಿಹ ಕನ್ನಡಿಯಲ್ಲಿ ಕಂಡ ತುಂಟ ನಗೆಯ ಮುಖ ಅರುಣಳದು. ತಕ್ಷಣ ಅಲ್ಲಿಂದ ಕಣ್ಣು ಕಿತ್ತು ಕನ್ನಡಿಯನ್ನು ತಿರುಗಿಸಿದ್ದೆ. ಅವರ ಮನೆಯಲ್ಲಿ ಅವಳನ್ನು ನೋಡಿದಾಗ ಯಾವ ಭಾವನೆಯೂ ಮೂಡದೇ ಇದ್ದರೂ ಅವಳನ್ನು ಈಗ ನೋಡುತ್ತಾ ನೋಡ್ತಾ ಮನಸ್ಸಿಗೆ ಸ್ಪಷ್ಟವಾಗ್ತಾ ಇದೆ. ನನ್ನ ಮನ ಅವಳನ್ನು ಮೆಚ್ಚಿದೆ ಅಂತ. ಆದರೆ ಹೊರ ಹಾಕಲಾರದೆ ತಳಮಳಿಸ್ತಾ ಇದೆ. ಅದಕ್ಕೆ ಕಾರಣಗಳು 1-2 ಅಲ್ಲ. ನಮ್ಮ ಕಡೆಯಿಂದಲೇ ತಪ್ಪುಗಳು ನಡೆದಿದೆ. ನಾನೇ ಸರಿಪಡಿಸಬೇಕು. ನಾನು ಅವಳನ್ನು ಇಷ್ಟಪಡ್ತೀನಿ ಅಂತ ನನ್ನ ಮನಸ್ಸು ಈಗ ನಿಶ್ಚಯವಾಗಿ ಹೇಳ್ತಾ ಇದೆ. ಆದರೆ ಅವಳನ್ನು ಕೈ ಹಿಡಿಯಬೇಕಾದರೆ ಸಾಗಬೇಕಾದ ದಾರಿ ಮಾತ್ರ ಬಹಳ ದೂರ ಇದೆ. ಅಮ್ಮ ಅಪ್ಪನನ್ನು ಹೇಗಾದರೂ ಒಪ್ಪಿಸಬಹುದು, ಏಕೆಂದರೆ ಅವರಿಗೆ ಅವಳು ಈಗಾಗಲೇ ಹಿಡಿಸಿದ್ದಾಳೆ. ಆದರೆ ಅವಳ ತಂದೆ ತಾಯರನ್ನು ಕೇಳುವುದೇ ಒಂದು ಕಠಿಣ ಕೆಲಸ. ಏನೇ ಆದರೂ ಅವಳನ್ನು ಒಪ್ಪಿಸೋದು ಕಷ್ಟನೇ. ಅವಳು ನನ್ನ ಕೈಗೆ ಒಂಟಿಯಾಗಿ ಸಿಕ್ಕಿದ್ರೆ ಅವಳನ್ನು ಗೆಲ್ಲಬಲ್ಲೆ ಅನಿಸುತ್ತೆ. ಆದರೂ ಮೊದಲ ಹೆಜ್ಜೆಯಾಗಿ ಅವಳನ್ನು ಒಮ್ಮೆ ಮಾತಾಡಿಸ್ಬೇಕು. ಅವಳ ಕಣ್ಣಲ್ಲಿರುವ ಭಾವ ನನಗೆ ಪ್ರತಿ ಕ್ಷಣವೂ ಅನುಭವವಾಗುವಂತೆ ಮಾಡಿದೆ. ಅವಳು ನನ್ನನ್ನು ಇಷ್ಟಪಡ್ತಾಳೆ ಅಂತ. ಆ ಕಣ್ಣು ನನ್ನ ಕಣ್ಣಲ್ಲಿ ನೋಡಿದ್ರಲ್ವ ಅವಳಿಗೆ ನಿಜ ತಿಳಿಯೋದು. ಅದು ಹಾಗಾಗದೇ ಇರೋವಂತೆ ಅವಳು ತುಂಬ ಎಚ್ಚರ ವಹಿಸ್ತಾಳೆ. ಅದಕ್ಕೆ ಕಾರಣ ನಾನು, ಅಮ್ಮ ಇಬ್ಬರು. ಅವಳಿಗೆ ನನಗಿಷ್ಟವಾದ ಹುಡುಗಿಯ ಗುಣಗಳ ದೊಡ್ಡ ಪಟ್ಟಿಯನ್ನೇ ಅಮ್ಮ ಹೇಳಿ ಆಗಿದೆ. ಅದಕ್ಕೆ ಅವಳು ಸ್ಪಂದಿಸಿ ಅಮ್ಮನಿಗೆ ಕೆಲವು ವಿಳಾಸಗಳನ್ನು ಕೊಟ್ಟಿದ್ದಾಳೆ. ಆ ಪಟ್ಟಿಯ ಕೆಲವು ಹೊಂದುವಂತಹವುಗಳು, ಕೆಲವು ಹೊಂದದಂಥವುಗಳು. ಅವಳಿಗೆ ನಾವು ಪರೋಕ್ಷವಾಗಿ ತಿಳಿಸಿದಂತಾಗಿದೆ. ನಿನ್ನಲ್ಲಿ ನಮ್ಮ ಮನೆಗೆ ಬರುವ ಹುಡುಗಿಯಲ್ಲಿರಬೇಕಾದ ಅರ್ಹತೆಗಳು ಇಲ್ಲ ಅಂತ. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.